ಮುರುಘಾಸ್ವಾಮಿ ಮುಚ್ಚಿಟ್ಟ ಸತ್ಯಗಳು ನ್ಯೂಸ್ 18 ಬಳಿ ಚಾರ್ಜ್ ಶೀಟ್. ಮೃಗ ವರ್ತನೆ ಎಳೆಯಾಗಿ ಬಿಚ್ಚಿಟ್ಟ ವರದಿ. ನ್ಯೂಸ್ 18 ನಲ್ಲಿ ಚಾರ್ಜ್ ಶೀಟ್, ಘನಘೋರ ಸತ್ಯ ಅನಾವರಣ, ಮೃಗೀಯ ದಾಖಲೆ. ಮುರುಘಾ ಮಠದ ಲೈಂಗಿಕ ದೌರ್ಜನ್ಯ ಕೇಸ್ನ ಬಿಗ್ ಸ್ಟೋರಿ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಆ ಚಾರ್ಜ್ ಶೀಟ್ ನಲ್ಲಿ ಈಗ ಆಲ್ರೆಡಿ 694 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಸಾಕಷ್ಟು ಪ್ರಮುಖವಾದಂತ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪವಾಗಿರುವಂತದ್ದು. ಮುರುಘಾ ಕೊಠಡಿಗೂ ಹಾಸ್ಟೆಲ್ಗೂ ಸುರಂಗ ಮಾರ್ಗ ಇತ್ತು ಅನ್ನೋದು, ಸಂತ್ರಸ್ತ ಮಕ್ಕಳ ಹೇಳಿಕೆ ಏನು, ಹಾಗಾದ್ರೆ ಆರೋಪಿಗಳು ಏನು ಹೇಳಿದ್ದಾರೆ, ಸ್ಥಳ ಮಹಜರು ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಏನು ಹೇಳಿದ್ದಾರೆ, ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಎಲ್ಲದೂ ಕೂಡ ಉಲ್ಲೇಖ ಆಗಿದೆ. ಕಾಪಿ ಸಮೇತ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಆರೋಪಗಳು ಎದುರಾಗ್ತಾ ಇದೆ. ಮುರುಘಾ ಮಠದಲ್ಲಿ ಸಾಕಷ್ಟು ಅನಾಚಾರಗಳಾಗ್ತಾ ಇತ್ತು ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಅದರಲ್ಲೂ 2 ಪೋಕ್ಸೋ ಪ್ರಕರಣಗಳು ದಾಖಲಾದ ನಂತರ, ಇದು ಮಕ್ಕಳ ಮೇಲೆ ದೌರ್ಜನ್ಯ ಆದ ನಂತರ, ಲೈಂಗಿಕ ದೌರ್ಜನ್ಯ ಆದ ನಂತರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು. ಇದಾದ್ಮೇಲೆ ವಿಚಾರಣೆಯನ್ನ ಮಾಡಲಾಗಿರುವಂಥದ್ದು. ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು, 2 ಸಂತ್ರಸ್ತೆಯರ ಹೇಳಿಕೆ ದಾಖಲಾಗಿದೆ, ಮುರುಘಾಸ್ವಾಮಿದು ಹೇಳಿಕೆ ದಾಖಲಾಗಿದೆ. ಸಾಕಷ್ಟು ಜನರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನ ಚಾರ್ಜ್ ಶೀಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಅದು ಸಂತ್ರಸ್ತೆಯರ ಹೇಳಿಕೆಯ ಪ್ರಮುಖ ಅಂಶ ಏನಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಏನಿದೆ ಅನ್ನುವಂಥದ್ರ ಬಗ್ಗೆ. ಇಲ್ಲಿ ಮಕ್ಕಳ ಕುಟುಂಬದವರ ಅನುಕಂಪ, ವಿಶ್ವಾಸವನ್ನ ಗಳಿಸ್ತಾ ಇದ್ರು ಅಂತ ಮುರುಘಾಸ್ವಾಮಿ. ಇಲ್ಲಿ ಸಂತ್ರಸ್ತೆಯರ ಹೇಳಿಕೆ ನಾವು ಹೇಳ್ತಾ ಇರೋದು, ಅನುಕಂಪವನ್ನೇ ವಾರ್ಡನ್ ದುರುಪಯೋಗ ಪಡಿಸಿಕೊಂಡ್ರು ಅಂತ. ವಾರ್ಡನ್ ಅಂದ್ರೆ ರಶ್ಮಿ, ಅಲ್ಲಿ ಆಕೆ ಅನುಕಂಪವನ್ನೇ ದುರುಪಯೋಗ ಪಡಿಸಿಕೊಂಡಿದ್ದಾಳೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಇದು 2018ರಲ್ಲಿ ಒಂದು ಬಾರಿ, 2020ರಲ್ಲಿ ಇನ್ನೊಂದು ಬಾರಿ ಬಲಾತ್ಕಾರ ಆಗಿದೆ ಅಂತ ಮೊದಲ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರೋದು. ಇನ್ನ ಚಾಕ್ಲೇಟ್ ರೂಪದ ಮತ್ತು ಬರುವಂತ ವಸ್ತುವನ್ನ ತಿನ್ನಿಸಿ ಬಲಾತ್ಕಾರವನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ದೈಹಿಕ ಆಸೆ ತೀರಿದ ಬಳಿಕ ಬೆದರಿಕೆಯನ್ನ ಹಾಕ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ರೀತಿಯ ಆರೋಪಗಳ ಜೊತೆಗೆ ಇನ್ನು ಮಠದಲ್ಲಿದ್ದಾಗ ರಶ್ಮಿ ಅಕ್ಕ ಸ್ವಾಮೀಜಿ ರೂಮ್ಗೆ ಕಳಿಸ್ತಾ ಇದ್ರು. ಮಠದಲ್ಲಿದ್ದಂತಹ ಸಂದರ್ಭದಲ್ಲಿ ರಶ್ಮಿ ಅಕ್ಕ, ವಾರ್ಡನ್ ಅನ್ನ ರಶ್ಮಿ ಅಕ್ಕ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಸ್ವಾಮೀಜಿ ರೂಮ್ಗೆ ಹಿಂದಿನ ಬಾಗಿಲಿಂದ ಕಳಿಸ್ತಾ ಇದ್ರು. ಸ್ವಾಮೀಜಿ ರೂಮ್ಗೆ ಹಿಂದಿನ ಬಾಗಿಲಿಂದ ಅವರು ನಮ್ಮನ್ನ ಕಳಿಸ್ತಾ ಇದ್ರು. ನಾವು ಹೋಗಲ್ಲ ಅಂದ್ರೆ ಬೈಯೋದು, ಹೊಡೆಯೋದನ್ನ ಮಾಡ್ತಾ ಇದ್ರು ಅಂತನೂ ಕೂಡ ಆರೋಪವನ್ನ ಮಾಡಿದ್ದಾರೆ ಸಂತ್ರಸ್ತೆ ಬಾಲಕಿಯರು. ಹೋಗ್ತೀಯಾ ಇಲ್ವಾ, ಹೋಗಿ ಅಂತ ನಮ್ಮನ್ನ ತಳ್ತಾ ಇದ್ರು ಸ್ವಾಮೀಜಿ ರೂಮ್ಗೆ ಅಂತ ಹೇಳಲಾಗಿದೆ. ಈ ಸಂತ್ರಸ್ತೆಯರ ಹೇಳಿಕೆ ಇದು. ಇನ್ನ ಇದರಲ್ಲಿ A3 ಆಗಿದ್ದಂತ ಬಸವಾದಿತ್ಯ, A4 ಆಗಿದ್ದಂತ ಗಂಗಾಧರಯ್ಯ, ಪರಮಶಿವಯ್ಯ ರಶ್ಮಿಗೆ ಸಹಾಯವನ್ನ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಕೂಡ ಮಾಡಿರುವಂತದ್ದು. ಆ ಬಾಲಕಿಯರ ಹೇಳಿಕೆಯನ್ನ ನಾನು ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತಾ ಇರೋದು. ಇನ್ನ ಗುಪ್ತ ಮಾರ್ಗ ಒಂದಿತ್ತು ಅಂತ, ಅಲ್ಲಿ ಗುಪ್ತ ಮೃಗ ಮಾರ್ಗ, ಅದು ಶಿವಮೂರ್ತಿ ಕೋಣೆಗೆ ಮುಖ್ಯ ದ್ವಾರವನ್ನ ಬಿಟ್ಟು ಇನ್ನೊಂದು ಮಾರ್ಗ ಇತ್ತು ಅನ್ನುವಂಥದ್ರ ಬಗ್ಗೆ ಆ ಬಾಲಕಿಯರು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು. ಅದ್ರ ಬಗ್ಗೆ ಮಹಜರನ್ನ ಕೂಡ ಮಾಡಿದ್ದಾರೆ ಪೊಲೀಸರು. ಸಂತ್ರಸ್ತೆಯರು ತೋರಿದಂತ ದಾರಿಯನ್ನ ಪರಿಶೀಲಿಸಿದಾಗ ಪತ್ತೆ ಆಗಿದೆ ಆ ಜಾಗ. ಪೊಲೀಸರು ಪರಿಶೀಲನೆ ಮಾಡಿದಾರಲ್ಲ, ಮಹಜರನ್ನ ಮಾಡಿದಾರಲ್ಲ, ಇವನ ಸಂತ್ರಸ್ತೆಯರನ್ನ ಕರ್ಕೊಂಡೋಗಿ, ಹಾಗೆ ಆ ಸ್ವಾಮಿಯನ್ನ ಕೂಡ ಕರ್ಕೊಂಡೋಗಿ ವಸತಿ ನಿಲಯಕ್ಕೆ ಹತ್ತಿರದಲ್ಲಿನ ಮಾರ್ಗಕ್ಕೆ 2ನೇ ಬಾಗಿಲಿತ್ತು. ಆ ಮಕ್ಕಳು ಉಳ್ಕೊಂಡಿದ್ದಂತ ವಸತಿ ನಿಲಯಕ್ಕೆ ಹತ್ತಿರವಾಗುವ ರೀತಿಯಲ್ಲಿ 2ನೇ ಬಾಗಿಲೊಂದು ಮಾಡಿಸ್ಕೊಂಡಿದ್ರಂತೆ. 2ನೇ ಬಾಗಿಲು ತಳ್ಳಿದ್ರೆ ಕೆಳ ಅಂತಸ್ತಿಗೆ ಸಂಪರ್ಕ ಹೋಗಿತ್ತು. ಆ 2ನೇ ಬಾಗಿಲನ್ನು ತಳ್ಳಿದ್ರೆ ಕೆಳ ಅಂತಸ್ತಿಗೆ ಸಂಪರ್ಕ ಇತ್ತಂತೆ. ನೋಡಿ ಯಾವ್ಯಾವ ರೀತಿಯಾಗಿ ಏನೇನೆಲ್ಲ ಆಗೋಗಿದೆ ಅಲ್ಲಿ ಅಂತ. ಹಾಸ್ಟೆಲ್ನಿಂದ 80 ಅಡಿ, ಸ್ವಾಮೀಜಿ ಕೊಠಡಿಗೆ 150 ಅಡಿ ಅಂತರ ಇರುವಂತ. 150 ಅಡಿ ಅಂದ್ರೆ ಎಷ್ಟು ಮಹಾದೂರ, 100 ಮೀಟರ್ ಇರಲ್ಲ, ಅಷ್ಟು ಅಂತರ ಇತ್ತು ಅನ್ನುವಂಥದ್ರ ಬಗ್ಗೆ ಅವರು ಮಕ್ಕಳು ಸವಿಸ್ತಾರವಾಗಿ ಹೇಳಿದ್ದಂತ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ.
ಇನ್ನ ಮುರುಘಾಸ್ವಾಮಿಯನ್ನ ಕೂಡ ವಿಚಾರಣೆ ಮಾಡಲಿದೆಯಲ್ಲ, ಮುರುಘಾಸ್ವಾಮಿ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಅದರಲ್ಲಿ ವಿದ್ಯಾರ್ಥಿನಿಯರು ನನ್ನನ್ನ ಅಪ್ಪಾಜಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ದಾರೆ ಅವರು. ವಿದ್ಯಾರ್ಥಿನಿಯರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕೊಠಡಿಗೆ ಯಾರಿಗೂ ಸಹ ಪ್ರವೇಶ ಇರೋದಿಲ್ಲ, ಖಾಸಗಿ ಕೊಠಡಿಗೆ ಯಾರನ್ನೂ ಕೂಡ ಕರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ನಾನು ಹೇಳ್ತಾ ಇರೋದು. ಭೇಟಿ ಮಾಡಿದ ಮಕ್ಕಳಿಗೆ ಹಣ್ಣು ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತೇನೆ ನಾನು, ಯಾರು ಬರ್ತಾರೆ ರೂಮ್ಗೆ ಬಂದಂತ ಮಕ್ಕಳಿಗೆ ಹಣ್ಣು ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾ ಇದ್ದೆ ಅಂತ ಅವ್ರು ಹೇಳಿರುವಂತದ್ದು. ಆ ಸಂತ್ರಸ್ತೆಯರ ಹೇಳಿಕೆಗೆ ತದ್ವಿರುದ್ಧವಾದಂತ ಹೇಳಿಕೆ ಇದು. ಮಕ್ಕಳಿಗೆ ಕೊಡುವಂತ ಹಣ್ಣುಗಳಲ್ಲಿ ಏನನ್ನೂ ಕೂಡ ಬೆರೆಸೋದಿಲ್ಲ. ಆ ಮಕ್ಕಳು ಆರೋಪ ಮಾಡಿದ್ರಲ್ಲ, ಅಲ್ಲಿ ಮತ್ತು ಬರುವಂತ ಔಷಧಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರು, ಅದು ಇದು ಅಂತಲ್ಲ ಇವ್ರು ಹೇಳಿದ್ದಾರೆ. ಅದ್ರಲ್ಲಿ ಆ ರೀತಿಯಾಗಿ ಏನು ಕೂಡ ಮಾಡ್ತಾ ಇರಲ್ಲ ಅಂತ. ನನಗೆ ಮದ್ಯಪಾನ ಮಾಡುವಂತ ಅಭ್ಯಾಸ ಇಲ್ಲ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಮಕ್ಕಳು ಹೇಳ್ತಾ ಇದ್ರು ಮದ್ಯಪಾನ ಮಾಡಿಬಿಟ್ಟು ನಮ್ಮ ಮೇಲೆ ಅಂದ್ರೆ ದೈಹಿಕ ಸಂಪರ್ಕವನ್ನ ಬಳಸ್ತಾ ಇದ್ರು ಅಂತ. ವಿದ್ಯಾರ್ಥಿನಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ ಮುರುಘಾಸ್ವಾಮಿ ಹೇಳಿಕೆ ಇದು. ನಾನು ಲೈಂಗಿಕವಾಗಿ ಬಳಸ್ಕೊಂಡಿಲ್ಲ ಅಂತ. ವಾಕಿಂಗ್ ಸ್ಟಿಕ್ ಅನ್ನ ಹೊಡಿಲಿಕ್ಕೆ ಬಳಸೋದಿಲ್ಲ, ಆ ವಿದ್ಯಾರ್ಥಿನಿಯರ ಆರೋಪ ಇತ್ತು. ವಾಕಿಂಗ್ ಸ್ಟಿಕ್ ಅನ್ನ ಹೊಡಿಲಿಕ್ಕೆ ಬಳಸ್ಕೊಳ್ತಾ ಇದ್ರು, ನಾವು ಅವ್ರ ಮಾತನ್ನ ಕೇಳದೆ ಹೋದ್ರೆ ಅಂತ. ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ವಾಕಿಂಗ್ ಸ್ಟಿಕ್ ಅನ್ನ ಹೊಡಿಲಿಕ್ಕೆ ಬಳಸ್ತಾ ಇರ್ಲಿಲ್ಲ ನಾನು ಅಂತ. ಸ್ನಾನಗೃಹದಲ್ಲಿ ಯಾರ ಸಹಾಯವನ್ನು ಕೂಡ ಪಡೆಯೋದಿಲ್ಲ ಅಂತ. ಇವರು ಮೈಯೆಲ್ಲ ಉಚ್ಕೊಂತಾ ಇದ್ರು ಅಂತೆಲ್ಲ ಆರೋಪವನ್ನ ಮಾಡಲಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಉತ್ತರ ಅದು. ಸ್ನಾನಗೃಹದಲ್ಲಿ ಯಾರ ಸಹಾಯವನ್ನ ನಾನು ಪಡ್ಕೊಳ್ತಾ ಇರ್ಲಿಲ್ಲ ಅಂತ. ರಶ್ಮಿ ಸ್ವ ಇಚ್ಛಾ ಹೇಳಿಕೆ, ರಶ್ಮಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. A2 ಆರೋಪಿ ಪೋಕ್ಸೋ ಪ್ರಕರಣಗಳಲ್ಲಿ, ಮೊದಲ ಪೋಕ್ಸೋ ಪ್ರಕರಣ, ಎರಡನೇ ಪೋಕ್ಸೋ ಪ್ರಕರಣ, ಎರಡರಲ್ಲೂ ಕೂಡ ವಾರ್ಡನ್ ರಶ್ಮಿ A2 ಆರೋಪಿ ಆಗಿರುವಂತದ್ದು. ಹಾಸ್ಟೆಲ್ನಲ್ಲಿ ಹಲವು ಸಲ ಮಕ್ಕಳು ಗಲಾಟೆಯನ್ನ ಮಾಡ್ತಾ ಇದ್ರು. ಇದು ರಶ್ಮಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತ ಹೇಳಿಕೆ. ಗಲಾಟೆ ಮಾಡಿದಾಗ ಸ್ವಾಮೀಜಿ ಬಳಿ ಕರೆದೊಯ್ತಾ ಇದ್ದೆ ನಾನು. ಆ ಮಕ್ಳು ಹೇಳಿದಾರಲ್ಲ ಆರೋಪ ಸುಳ್ಳು, ನಾನು ಇವ್ರು ಗಲಾಟೆ ಮಾಡ್ತಾ ಇದ್ರಲ್ಲ ಅವಾಗ ಕರ್ಕೊಂಡು ಹೋಗ್ತಾ ಇದ್ದೆ ಸ್ವಾಮೀಜಿ ಹತ್ರ ಅಂತ ಹೇಳಿದ್ದಾರೆ. ಗಲಾಟೆ ಮಾಡಿದ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳಿ ಸ್ವಾಮೀಜಿ ವಾಪಸ್ ಕಳಿಸ್ತಾ ಇದ್ರು. ಗಲಾಟೆ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ, ಅದಾದ್ಮೇಲೆ ಅವರು ಬುದ್ಧಿವಾದವನ್ನ ಹೇಳಿ ವಾಪಸ್ ಕಳಿಸ್ತಾ ಇದ್ರು ಅಂತ ರಶ್ಮಿ ಹೇಳಿರೋದು. ಪ್ರಕರಣದ ಸಂಬಂಧ ಯಾರನ್ನೂ ಕೂಡ ಎಲ್ಲಿಯೂ ಕೂಡ ಕಳುಹಿಸಿರೋದಿಲ್ಲ. ಆ ಮಕ್ಕಳು ಮಾಡಿದಾರಲ್ಲ ಆರೋಪ, ಅಂದ್ರೆ ದೈಹಿಕ ಸಂಪರ್ಕ ಬೆಳೆಸಲಿಕ್ಕೋಸ್ಕರ ನನ್ನನ್ನು ಕಳಿಸ್ತಾ ಇದ್ರು ಅಂತ, ಅದೆಲ್ಲವೂ ಕೂಡ ಸುಳ್ಳು ಅನ್ನುವ ರೀತಿಯಲ್ಲಿ ಹೇಳಿದಾಳೆ ರಶ್ಮಿ. ಪ್ರಕರಣದ ಬಗ್ಗೆ ಯಾವುದೇ ವಿಚಾರ ನನಗಂತೂ ಗೊತ್ತಿಲ್ಲ. ಈಗ ಅವ್ರು ಮಾಡ್ತಾ ಇರುವಂತ ಆರೋಪ ಇದೆಯಲ್ಲ, ಅದ್ಯಾವುದ್ರ ಬಗ್ಗೆನೂ ಕೂಡ ನಂಗೆ ಗೊತ್ತಿಲ್ಲ ಅಂತ ರಶ್ಮಿ ಹೇಳಿರೋದು. ಇಲ್ಲಿ ಸಂತ್ರಸ್ತೆ ಬಾಲಕಿ ಇನ್ನೊಬ್ಳಿದ್ದಾಳೆ. ಮೊದಲ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಬಾಲಕಿಯರು ಆರೋಪ ಮಾಡಿದ್ರು. ಅದರಲ್ಲಿ ಎರಡನೇ ಬಾಲಕಿ ಕೊಟ್ಟಿರುವಂತ ಹೇಳಿಕೆಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ವಾಮೀಜಿ ಚೀಟಿ ಪ್ರಕಾರ ರಶ್ಮಿ ಹುಡುಗಿಯರನ್ನ ಕಳಿಸ್ತಾ ಇದ್ರು ಅಂತ ಆರೋಪವನ್ನ ಮಾಡಿದ್ದಾಳೆ ಸಂತ್ರಸ್ತೆ ಬಾಲಕಿ ಎರಡನೇವಳು. ನಾವು ಟ್ಯೂಷನ್ ನೆಪದಲ್ಲಿ ಭಾನುವಾರವೂ ಕೂಡ ಕರೆಸ್ಕೊಳ್ತಾ ಇದ್ರು ನಮ್ಮನ್ನ. ಟ್ಯೂಷನ್ ಇದೆ ಬರಬೇಕು ಅನ್ಬಿಟ್ಟು ಭಾನುವಾರ ರಜೆ ಇದ್ರು ಕೂಡ ಆ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಕರೆಸ್ಕೊಳ್ತಾ ಇದ್ರು ಅನ್ನುವ ಆರೋಪ. ಸ್ವಾಮೀಜಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು ಅಂತ ಎರಡನೇ ಸಂತ್ರಸ್ತ ಬಾಲಕಿಯ ಹೇಳಿಕೆ ಇದು. ಸ್ವಾಮೀಜಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು, ಅದು ಡ್ರಿಂಕ್ಸ್ ಅನ್ನ ಮಾಡಿ ಬೈದ್ರು, ಬಡವರು ಬಿಟ್ಬಿಡಿ ಅಂದ್ರೂ ಕೂಡ ನಮ್ಮನ್ನ ಬಿಡ್ಲಿಲ್ಲ ಅಂತ ಮುರುಘಾಸ್ವಾಮಿ ಮೇಲೆ ಆರೋಪ. ಗುಟ್ಟು ರಟ್ಟು ಮಾಡ್ಲಿಕ್ಕೆ ಹೋದವಳ ಮರ್ಡರ್ ಆಗಿದೆಯಂತೆ. ಒಬ್ರು ಬಾಲಕಿ ಮರ್ಡರ್ ಆದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಂತ್ರಸ್ತ ಬಾಲಕಿಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುಟ್ಟು ರಟ್ಟು ಮಾಡ್ಲಿಕ್ಕೆ ಹೋದಂತ ಒಬ್ಳು ಹುಡುಗಿಯ ಮರ್ಡರ್ ಆಗಿದೆ ಅಂತ. ನಾನು ನನ್ನ ಸ್ನೇಹಿತೆ ಮಾತನಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಆ ಇಬ್ಬರು ಬಾಲಕಿಯರು ಸ್ಟೇಟ್ಮೆಂಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಸಂತ್ರಸ್ತ ಬಾಲಕಿಯರ ಹೇಳಿಕೆಗಳು. ಬಸವರಾಜನ್ ಮಾಜಿ ಆಡಳಿತ ಅಧಿಕಾರಿ, ಆತನನ್ನು ಕೂಡ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಯಾಕೆಂದ್ರೆ ಅವ್ರ ಮೇಲೆ ಮೇನ್ ಆಗಿ ಆರೋಪ ಬರ್ತಾ ಇತ್ತು, ಇವರ ಸಹಾಯದಿಂದಲೇ ಇವರೆಲ್ಲರೂ ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದು ಬಾಲಕಿಯರು ಅಂತ. ಆ ವ್ಯಕ್ತಿಯ ಹೇಳಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ಬಸವ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ಪ್ರಶ್ನೆಯನ್ನ ಮಾಡಿದ್ದೆ ಅಂತ ಬಸವರಾಜನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನ ಮಠದಿಂದ ಹೊರಹಾಕಲಾಯಿತು ಅಂದ್ರೆ, ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನ ಮಠದಿಂದ ಹೊರಹಾಕಲಾಯಿತು ಅಂದ್ರೆ ಇವರು ಆಡಳಿತ ಅಧಿಕಾರಿ ಆಗಿದ್ರಲ್ಲ, ಅದರಿಂದ ಕಿತ್ ಬಿಸಾಕಿದ್ರು ನನ್ನ ಅಂತ. ಸಂತ್ರಸ್ತೆಯರು ಕಾಟನ್ಪೇಟೆ ಸ್ಟೇಷನ್ಗೆ ಬಂದಿರುವಂತ ಮಾಹಿತಿ ಸಿಕ್ತು ಅಂದ್ರೆ ಪೊಲೀಸರು ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ, ಅವರು ಹೋಗಿದ್ದು ನನಗೆ ಮಾಹಿತಿ ಸಿಕ್ತು. ಸೊ ಈ ಕಾರಣಕ್ಕೋಸ್ಕರನೇ ನಾನು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಕ್ಕಳನ್ನ ಮಾತನಾಡಿಸ್ದೆ ಅಂತ ಬಸವರಾಜನ್ ಸ್ಟೇಟ್ಮೆಂಟ್ ಇದು. ಸಂತ್ರಸ್ತೆಯರು ನಮ್ಮನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರು, ನಮ್ಮ ಹತ್ರ ಮನವಿಯನ್ನ ಮಾಡಿಕೊಂಡ್ರು ಸಂತ್ರಸ್ತೆಯರು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂತ ಬಸವರಾಜನ್ ಹೇಳಿದ್ದಾರೆ. ಇನ್ನ ಬಸವರಾಜನ್ ಪತ್ನಿ ಸೌಭಾಗ್ಯ ಬಸವರಾಜನ್ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ನನ್ನ ಪತಿಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ. ಸೌಭಾಗ್ಯ ಸ್ಟೇಟ್ಮೆಂಟ್ ಇದು. ಗೊತ್ತಾದ ಕೂಡಲೇ ಸ್ವಾಮೀಜಿಯನ್ನ ಪ್ರಶ್ನಿಸಿದ್ರು ನನ್ನ ಪತಿ. ಬಸವರಾಜನ್ಗೆ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡಿದ್ದಾರೆ ನನ್ನ ಪತಿ ಅಂತ ಹೇಳ್ತಾ ಇದ್ದಾರೆ ಬಸವರಾಜನ್ ಅವರ ಬಗ್ಗೆ ಸೌಭಾಗ್ಯ.
ಪ್ರಶ್ನಿಸಿದ ಕಾರಣಕ್ಕೆ ಮಠದಿಂದಲೇ ಅವರನ್ನ ವಜಾ ಮಾಡಲಾಯ್ತು. ಇವರು ಪ್ರಶ್ನೆ ಮಾಡಿದ್ರಲ್ಲ, ಆ ಕಾರಣಕ್ಕೋಸ್ಕರ ಅವರನ್ನ ಮಠದಿಂದಲೇ ವಜಾ ಮಾಡಿದ್ರು ಅಂತ ಹೇಳಿದ್ರು. ಪ್ರಶ್ನಿಸಿದ ಕಾರಣಕ್ಕೆ ನನ್ನ ಪತಿ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ಲಾಯ್ತು. ಪ್ರಶ್ನೆ ಮಾಡ್ತಿದ್ದ ಹಾಗೆ ಅವ್ರ ವಿರುದ್ಧ ಬೇರೆ ಬೇರೆ ಏನೇನೋ ಆರೋಪಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರು ಮುರುಘಾಸ್ವಾಮಿ ಅಂತ ಸೌಭಾಗ್ಯ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾಟನ್ಪೇಟೆ ಸ್ಟೇಷನ್ ಇಂದ ಫೋನ್ ಬಂದ ಕಾರಣಕ್ಕೆ ನಾನು ಮತ್ತೆ ನನ್ನ ಪತಿ ಬಸವರಾಜನ್ ಇಬ್ರು ಕೂಡ ಕಾಟನ್ಪೇಟೆ ಸ್ಟೇಷನ್ಗೆ ಹೋದ್ವಿ ಅಂತ ಸೌಭಾಗ್ಯ ಬಸವರಾಜನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.